ತುಂಬ ಖುಷಿ ಆಗ್ತದೆ ಮೊದಲನೇದಾಗಿ ಎಲ್ರಿಗೂ ನೋಡೋದಕ್ಕೆ. ಹಾಗೆ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ಸಾಂಗ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನೋಡಿದ್ದೆ ಇವತ್ತಿಗೆ. ನಮ್ಮ ಮಾರುತ ಸಿನಿಮಾದ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನನಗೆ ಯಾವಾಗಲೂ ಒಂದು ಮನ್ಸಾರ ಹೇಳ್ತಾರೆ, ಒಂದು ಖುಷಿ ಏನೂ ಇಲ್ಲ, ಒಂದು ಭಯ ಏನು ಅಂತ ಹೇಳಿದ್ರೆ, ನಾನು ನೋಡಿರಲ್ಲ ಯೂಶ್ವಲಾಗಿ. ಅಂದರೆ ಬೇರೆ ಸಿನಿಮಾದಲ್ಲಿ ನಾನು ನೋಡಿರ್ತೀನಿ ಯೂಶ್ವಲಾಗಿ, ನೋಡ್ಬಿಟ್ಟು ಇದು ಓಕೆ ಇದು ಹಿಂಗೆ ಬಂದಿದೆ ಅಂತ ನನಗೆ ಗೊತ್ತಿರುತ್ತೆ, ಸಿನಿಮಾ ನೋಡುತ್ತೆ. ಇದು ನೋಡ್ಕೊಂಡು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೆಂಗಿದೆಯಾ ಅಂತ. ಫಸ್ಟು ಶಾರ್ಟು ಓಪನ್ ಆಗಿನ ಮುಂಚೆ ರಮೇಶ್ ಸರ್ ಒಂದು ಮಾತು ಹೇಳಿ ಬನ್ನಿ ಸಿಕ್ಕಿದಾಗ, ನೀವು ಲಿರಿಕಲ್ ವಿಡಿಯೋ ನೋಡಿ ಆಮೇಲೆ ನೀವು ಮಾತಾಡಲ್ಲ ನೋಡಿ ಅಂತ ಏನೋ ಹೇಳಿದ್ರು. ಜನರಲ್ಲೇ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಫಸ್ಟು ಶಾರ್ಟ್ ನೋಡಿದಾಗ ನನಗೆ ಒಂದು ಫೇವ್ರೇಟ್ ನಾನು ಶಾರ್ಟ್ ಓಪನ್ ನನ್ನ ಬೃಂದಾಗ ಹೇಳ್ದೆ, ಪಕ್ಕ ಇದೆ ಯಾವುದೋ ಕ್ರೇಜಿ ಆಗಿದೆ ಅಂತ. ಹೆಂಗೆ ಹೇಳ್ತಿರೋ ಇನ್ನೂ ಸಾಂಗೇ ಸ್ಟಾರ್ಟ್ ಆಗಿಲ್ಲ ಅಂತ. ಇಲ್ಲ ಓಪನಿಂಗ್ ನೋಡಿ ಯಾಕೆ ಒಂದು ಫೀಲಿಂಗ್ ಬರ್ತಾ ಇದೆ ಅಂತ. ಫಸ್ಟು ಶಾರ್ಟ್ ಬೃಂದಾಗ ಒಂದು ಏನು ದೇವತೆದು ಒಂದು ಭಕ್ತಿ ಲುಕ್ಕಲ್ಲಿರೋದು ಒಂದು ಫೋಟೋ ನೋಡ್ಬಿಟ್ಟು ನನಗೆ ಅಪ್ಪ ಅನಿಸ್ತು. ಲೈಕ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಯೂಶ್ವಲಾಗೆ ಒಂದೇನೋ ಒಂದು ಡಿವೈನ್ ಫೀಲ್ ಇರೋ ಒಂದು ಲುಕ್ ಬಂದರೆ ಅದು ನೋಡೋಕ್ಕೆ ಒಂದು ಖುಷಿ. ಇತ್ತೀಚೆಗೆ ಯಾವುದೇ ಸಿನಿಮಾಗಳು ತೊಗೊಂಡ್ರು ಹೀರೋಯಿನ್ ಅಂದರೆ ಗ್ಲ್ಯಾಮರು, ಹೀರೋಯಿನ್ ಅಂದರೆ ಎಕ್ಸ್ಪೋಸಿಂಗ್, ಈ ಥರನೇ ಆಗೋಗಿದೆ. ಬಟ್ ಯಾವಾಗಲೂ ಹುಡುಗರಿಗೆ ಇಷ್ಟ ಆಗೋದು ಅಂತ ಹೇಳಿದ್ರೆ, ಇಂಡಿಯನ್ ಹುಡುಗಿರು ಇಂಡಿಯನ್ ಕಲ್ಚರ್ ಇರ್ತಾನೆ ನಮ್ಗೆ ಹುಡುಗರಿಗೆ ಇಷ್ಟ. ಬಟ್ ಈ ದೇವ್ರ ಸಾಂಗ್ ಇದ್ದಾಗ ನನಗೆ ಏನು ನೋಡಿರಲಿಲ್ಲ, ಒಂದು ಶಾರ್ಟ್ ನೋಡಿದ ತಕ್ಷಣ ಐ ವಾಸ್ ಲೈಕ್ ಟೋಟಲಿ ಟೇಕನ್ ಅ ಬ್ಯಾಕ್. ಫಸ್ಟ್ ಕ್ರೆಡಿಟ್ಸ್ ಅದು ಆ್ಯಕ್ಚುಲಿ ಸಲ್ಲಬೇಕಾಗಿರೋದು ಡೈರೆಕ್ಟ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲಿರಿಕ್ಸ್ ಅವ್ರು ಬಂದಿದ್ದು ನನ್ನ ಪರ್ಸ್ನಲ್ ಫೇವ್ರೇಟ್ ಸಾಂಗು ಇದು, ಮತ್ತು ಇನ್ನೊಂದು ಹರಿಚರಣ್ ಇನ್ನೊಂದು ನಡೆದಿದೆ, ನನಗೆ ಅವೆರಡು ಪರ್ಸ್ನಲ್ ಫೇವ್ರೇಟು. ತುಂಬ ಇಷ್ಟ ಆಗಿದೆ ಲಿರಿಕ್ಸು. ಒಂದು ದೇವಿ ಮೇಲೆ ಹಾಡು ಮಾಡೋದು, ಸಿನಿಮಾ ಕತೆಗೆ ಸೂಕ್ತವಾಗಿ ದೇವಿ ಮೇಲೆ ಹಾಡು ಮಾಡೋದು ತುಂಬ ಕಷ್ಟ. ಬಟ್ ಕತೆಗೆ ಕರೆಕ್ಟಾಗಿ ಬ್ಲೆಂಡ್ ಆಗೋ ಥರ ಒಂದು, ಯಾಕೆ ನನಗೆ ಕತೆ ಗುರುದಿಂದ ಒಂದು ವಿಜುವಲ್ಸ್ ಎಲ್ಲ ನೋಡಿದಾಗ ತುಂಬ ಇಷ್ಟ ಆಯಿತು. ಹಾಗೂ ಬೃಂದವ್ರ ಎಮೋಷನ್ಸು ಯಪ್ಪ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು. ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಅನಿಸ್ತಾ ಅಂದರೆ, ಬೃಂದಾಗ ಒಂದು ಒಳ್ಳೆ ಸಾಂಗ್ ಸಿಕ್ಬಿಡ್ತಲ್ಲ, ಒಂದು ಒಳ್ಳೆ ಪೋಸ್ಟರ್ ಸಿಕ್ಬಿಡ್ತಲ್ಲ, ನಮ್ದು ಯಾವ ಗುರು ಅಂತ ಕಾಯ್ತಾ ಇದ್ದೀನಿ. ಸೊ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ನಾರಾಯಣ್ ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅವ್ರ ಜೊತೆ ಹೇಳಬೇಕಂದ್ರೆ, ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ನನಗೆ ಒಂದು ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ, ಸರ್ಗೆ ಏನು ಬೇಕೋ ಅದೇ ಥರ ಆ್ಯಕ್ಟ್ ಮಾಡೋಕ್ಕೆ. ಯಾಕಂದರೆ ಯೂಶ್ವಲಾಗಿ ಅವ್ರು ಈ ಥರ ಅಂತ ಹೇಳಿದಾಗ ನಾನು ಏನೇ ಟ್ರೈ ಮಾಡೋದು ಅದು ವರ್ಕ್ ಆಗ್ತಾ ಇರಲಿಲ್ಲ. ಬಟ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ಏನೇ ಹೇಳಿದ್ರು ನಾನು ಕೇಳ್ತಾಯಿದ್ದೆ, ಓಕೆ ಇದು ವರ್ಕ್ ಆಗ್ತಾಯಿಲ್ಲ ಅನಿಸುತ್ತೆ, ಇದು ಇವರೇನು ಹೇಳ್ತಾರೆ ಅಂತ. ಬಟ್ ಒಂದು ನನಗೆ ತುಂಬ ಈಸಿಯಾಗಿದ್ದು ಅರ್ಥ ಅಂತ ಹೇಳಿದ್ರೆ, ವೇರಿಯೇಷನ್ಸ್. ಆ್ಯಕ್ಟ್ ಮಾಡೋದು ಈಸಿ, ಸುಮ್ಮನೆ ಏನೋ ಹೇಳಿದ್ರೆ ಏನೋ ಒಂದು ಮಾಡಿಬಿಟ್ಟು ರೆಫರೆನ್ಸ್ ಒಂದಷ್ಟು ಮೂವೀಸ್ ನೋಡುತ್ತೆ ಏನೋ ಮಾಡ್ಬಿಟ್ಟು ಹೋಗೋದು. ಬಟ್ ವೇರಿಯೇಷನ್ಸ್, ಒಂದು ಡೈಲಾಗಲ್ಲಿ ವೇರಿಯೇಷನ್ಸ್ ಹೇಳ್ಕೊಡ್ತಾರಲ್ಲ, ಅದಕ್ಕೆ ನನಗೆ ನಿಜವಾಗ್ಲೂ ನಾನು ಟಿಲ್ ನೌ ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಸಲ್ಲಿ ದ ಬೆಸ್ಟ್ ಡೈರೆಕ್ಟರ್ ನಂಗೆ ವೇರಿಯೇಷನ್ಸ್ ಹೇಳ್ಕೊಡೋದು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮನ್ಸರ ನಾನು ಅದು ಎರಡನೇ ಮಾತಿಲ್ಲ. ಜೊತೆಗೆ ಪ್ರೊಡ್ಯೂಸರ್ಸ್, ನಾನು ಏನಕ್ಕೆ ಇಲ್ಲಿ ಪ್ರೊಡ್ಯೂಸರ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ಮಂಜು ಸರ್ ನಮ್ಮ ತಂದೆ ಅಂತಲ್ಲ, ನಾನು ಯಾವಾಗಲೂ ಪ್ರೊಡ್ಯೂಸರ್ ಅಂದರೆ ಅವರು ಪ್ರೊಫೆಷ್ನಲಿ ಕಾಸು ಯೂಸ್ಕೊಂಡಿದ್ದೀನಿ, ನಾನು ಫ್ರೀಯಾಗಿ ನೆಟ್ ಮಾಡಿಲ್ಲ. ನಿಜವಾಗ್ಲೂ ಒಬ್ಬರು ಪ್ರೊಡ್ಯೂಸರು ರಮೇಶ್ ಸರ್ ಮತ್ತು ಮಂಜು ಸರ್ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂದರೆ, ಡೈರೆಕ್ಟರ್ ಸರ್ ಅಂದರೆ ಅವ್ರಿಗೆ ಪ್ರಾಣ. ನನಗೆ ಒಂದು ಮಾತ್ರ ಗೊತ್ತಂದರೆ, ಡೈರೆಕ್ಟ್ರ್ ಏನು ಹೇಳಿದ್ರು ಲೈನ್ ಕ್ರಾಸ್ ಮಾಡಲ್ಲ. ನಾನು ಆರ್ಟಿಸ್ಟಾಗಿನೋ ಒಂಚೂರು ರಿಕ್ವೆಸ್ಟ್ ಮಾಡಿ ತಿಂಗಬೇಕು ಅಂತ, ಆರ್ಟಿಸ್ಟ್ ನೋ, ಡೈರೆಕ್ಟರ್ ಅವ್ರು ಇವತ್ತಿಗೂ ಒಂದೇ ಹೇಳೋದು ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ, ಇತ್ತೀಚೆಗೆ ಕೇಳ್ತಾರೆ ಏನು ಹೀರೋ ಯಾರು ಅಂತ. ಸಿನಿಮಾಗೆ ಅವ್ರು ಮೊನ್ನೆ ಹೇಳಿದ್ರು, ನಮ್ಮ ಕತೆನೇ ಹೀರೋ ಸರ್ ಅಂತ. ನಿಜವಾಗ್ಲೂ ಅದು ತುಂಬ ಖುಷಿ ಆಯಿತು ಸರ್ ನಾನು ಹೇಳಿದ್ದು. ಯಾಕಂದರೆ ಇವತ್ತಿನ ದಿವಸಕ್ಕೆ ಎಲ್ಲ ಮಲ್ಟಿ ಸ್ಟಾರ್ ನೋಡ್ಬಿಟ್ರಿ, ಎಲ್ಲ ಸ್ಲೋ ಮೋಷನ್ ವಾಕ್ ಆಗ್ಬಿಡ್ತು, ಯೂಟ್ಯೂಬರ್ಸೇ ನಮ್ಮ ತೆಗೆದುಬಿಟ್ರು ಶಾರ್ಟ್ ನಡ್ಕೊಂಡು ಬರ್ತಾ. ಬಟ್ ಒಂದು ಕತೆ ಇದೆಯಲ್ಲ ಸರ್, ಈ ಕತೆ ಇದೆಯಲ್ಲ, ನಿಜವಾಗ್ಲೂ ನನಗೆ ಅವತ್ತು ಕತೆ ಕೇಳಿದಾಗ ಏನಂತ ಗೊತ್ತಾಗಿಲ್ಲ. ಇವತ್ತು ನಡೀತಾರೆ ಎಲ್ಲ ಘಟನೆಗಳು ನೋಡಿದಾಗ, ಪರ್ಫೆಕ್ಟ್ ಕತೆ ಅಲ್ವಾ ಇದು ಗುರು, ಇದು ಪರ್ಫೆಕ್ಟ್ ಕತೆ, ನಾನು ಲಕ್ಕಿ ನನಗೆ ಸಿಕ್ಬಿಡ್ತಿದ್ದು. ದುನಿಯಾ ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದವ್ರು ಹುಡುಗ ನಾನು. ಒಂದು ತುಂಬ ಕ್ಲೋಸ್ ಬಾಂಡ್ ಕೂಡ ಇದ್ದವ್ ನಾನು. ಅವರೆಲ್ಲ ಜೊತೆ ಆ್ಯಕ್ಟ್ ಮಾಡೋದು ಇದೆಯಲ್ಲ, ಅದೊಂದು ಐ ಥಿಂಕ್ ಇಟ್ ವಾಸ್ ಬ್ಲೆಸ್ಸಿಂಗ್ ಫಾರ್ ಮಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ತುಂಬ ಇದೆ ಈ ಸಿನಿಮಾದಲ್ಲಿ. ಆಯ್ತು, ಇನ್ನೂ ಏನು ಬಿಡ್ತಾ ಇಲ್ಲ ಅವ್ರು. ಆ್ಯಕ್ಚುಲಿ ಹೊರಗಡೆ ಮಿಷಿನ್ ಗನ್ನೇ ಇದೆ, ಸುಮ್ಮನೆ ಅವರು ನನ್ನ ಬುಲೆಟ್ ಹಾರಿಸ್ತಾರೆ ಅಷ್ಟೇ, ನನಗೆ ಗೊತ್ತು ಅಷ್ಟೇ. ಥ್ಯಾಂಕ್ ಯು. ಮೂಗಲ್ಲ, ಫಿಂಗರ್ ಹಾಕೋಕ್ಕಾಗಲ್ಲ. ಇಲ್ಲ ಸರ್, ಆಮೇಲೆ ಯೂಶ್ವಲಾಗಿ ಡಿಸ್ಕಷನ್ಸ್ ಅಂತ ಇರುತ್ತೆ ಸರ್ ಯಾವಾಗಲೂ. ನನಗೆ ಅದು ಕೆಲವು ಸತಿ ಅದು ತಪ್ಪಾದಾಗ ಅದು ಮೂಗು ತರಿಸೋದು ಅಂತ ಹೇಳೋದು, ಕೆಲವು ಸತಿ ಅದು ಒಳ್ಳೆ ರೀತಿಲಿ ಅಂತ ಇರೋದು. ಅಂದರೆ ಸೀನಿಯರ್ಸ್ ಆ್ಯಕ್ಟರ್ಸ್ ಹೇಳ್ತಾ ಇದ್ದು. ಇವಾಗ ನಮ್ಮ ಸ್ಟೇಜರ್ಗೆ ನಾನು ಹೋಗ್ಬಿಟ್ಟು ಎಸ್ ನಾರಾಯಣ್ ಸರ್ನ ಕೇಳೋಕ್ಕಲ್ಲ ಸರ್, ಬಿಕಾಸ್ ಹಿ ಹಸ್ ಗಿವಿಂಗ್ ಲೆಜೆಂಡ್ರಿ ಹಿಟ್ಸ್. ಐ ಆಮ್ ಜಸ್ಟ್ ಎ ನ್ಯೂ ಕಮರ್ ಅಷ್ಟೇ. ಸೊ ಒಂದು ಕ್ರಿಯೇಟಿವ್ ಒಂದು ಐಡಿಯಾಸ್ ಇಲ್ಲ, ಐಡಿಯಾಲಜೀಸ್ ಅಂತ ಇರುತ್ತೆ, ಅದನ್ನು ಕೇಳ್ತೀವಿ ಯೂಶ್ವಲಾಗಿ. ಬಟ್ ಇವಾಗ ನಾರಾಯಣ್ ಸರ್ ಜಜ್ಮೆಂಟ್ ಮೇಲೆ ಫೈನಲ್ ಆಗಿ ಹೋಗೋದು ಎಂಡ್ ಆಫ್ ದ ಡೇ. ಯಾಕಂದರೆ ಇವಾಗ ಒಂದೇನೋ ಹೇಳ್ತೀನಿ, ಸರ್ ಚೆನ್ನಾಗಿದೆ ಅಲ್ವಾ ಸರ್ ಅಂತ ಹೇಳ್ತೀನಿ,
ಅವ್ರು ಆ ಕಡೆ ಇನ್ನೊಂದು ವೇರಿಯೇಷನ್ ಹೇಳ್ತಾರೆ, ಡಬ್ಬಿಂಗ್ ಮಾಡ್ತಾರೆ, ಯೂಶಲ್ ತುಂಬ ಸತಿ ನಡೀತಾ ಇತ್ತು. ಹೇಳು ಚಿನ್ನ ಅಂತ ಹೇಳು, ಈ ಥರ ಹೇಳ್ತೀನಿ ಸರ್ ಚೆನ್ನಾಗಿಲ್ಲ ಅಂತ, ಈ ಥರ ಹೇಳು ಅಂತ ಒಂದು ಡೈಲಾಗ್ ಏನೋ ಒಂದು ವೇರಿಯೇಷನ್ ಇರುತ್ತೆ. ಹೇಳಿದಾಗ ಇದ್ಯಾಕೆ ನನಗೆ ಹೊಳಿಲಿಲ್ಲ, ಅಲ್ಲ ನನಗೆ 100% ನಾನು ಕೇಳ್ತೀನಿ ಸರ್, ಇದು ಹೆಂಗೆ ಅನಿಸುತ್ತೆ ಅಂತ. ಯಾಕಂದರೆ ನಾನು ಆ್ಯಕ್ಟ್ರಾಗಿ ನಾನು ಕಲಿಬೇಕಲ್ವ ಸರ್, ಸುಮ್ಮನೆ ಹೇಳಿದ್ದೆಲ್ಲ ಕೇಳ್ಕೊಳೋದು ನಾನು ಕಲಿದೆ. ಅವಾಗ ಹೇಳ್ದಾಗ ನಾನು ಕೇಳ್ತೀನಿ ಸರ್, ಇದು ಅನಿಸ್ತದೆ ಸರ್ ಹಿಂಗೆ ಅಂದಾಗ, ಅವ್ರು ಹೇಳಿದಾಗ ನನ್ನ ಕನ್ವಿಕ್ಷನ್ ನನಗೆ ಅದು ಗ್ಯಾರಂಟಿಯಾಗಿ ಅನಿಸಿದಾಗ ನಾನು ಕಲ್ತ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಐ ಥಿಂಕ್ ದಟ್ ಈಸ್ ವೇರ್ ವಿ ಲರ್ನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬೇರೆ ಏನಿದೆಯಾ? ಕರೆಕ್ಟ್ ಸರ್. ಸರ್ ದೇವರಣ್ಣ ಅದೊಂದು ದೊಡ್ಡ ಭಯ ಆಯಿತು ಸರ್ ನನಗೆ. ಫಸ್ಟ್ ಟೈಮ್ ನಾರಾಯಣ್ ಸರ್ ನನಗೆ ಭಯ ಇದ್ದೇನು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ನಾರಾಯಣ್ ಸರ್ ಡೈರೆಕ್ಟರ್ ಅಂತ ಹೇಳಿದಾಗ ನನಗೆ ಇತ್ತೀಚೆಗೆ ನಾರಾಯಣ್ ಸರ್ ತುಂಬ ಯಂಗ್ಸ್ಟರ್ಸ್ಗೆ ಮಾಡ್ಕೊಂಬಂದಿದ್ರು. ಬಟ್ ಒನ್ ಟೈಮಲ್ಲಿ ಲೆಜೆಂಡ್ಸ್ ನಮ್ಮ ಬಾಸ್ ವಿಷ್ಣು ಸರ್ಗೆ, ಅಣ್ಣವ್ರಿಗೆ, ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗೆ ಆ್ಯಕ್ಷನ್ ಕಟ್ ಹೇಳಿದವರು. ಆ್ಯಕ್ಟರ್ಸು ಅಣ್ಣವರು ವಿಷ್ಣು ಸರಲ್ಲಿ ಎಷ್ಟು ಸಿನಿಮಾ ಮಾಡಿದವರು, ಎಕ್ಸ್ಪೀರಿಯನ್ಸ್ ಏನು ಎನ್ಸೈಕ್ಲೋಪೀಡಿಯಾ ಅದು. ಅಂಥವ್ರ ಜೊತೆ ಕೆಲಸ ಮಾಡೋರು ಡೈರೆಕ್ಟ್ರು. ನಾನು ಹೆಂಗೆ ಒಬ್ಬ ಆ್ಯಕ್ಟ್ರಾಗಿ ಕನ್ವಿನ್ಸ್ ಮಾಡಲಿ ಅಂದರೆ, ಪ್ರತಿ ಸರಿ ಡೈರೆಕ್ಟರ್ಗೆ ಆ್ಯಕ್ಟರ್ ಏನೋ ಮಾಡಿದಾಗ ಸಖತ್ತಾಗಿ ಮಾಡಿ ಅಂತ ಅನ್ಸೋದು ತುಂಬ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಲೆಜೆಂಡ್ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದಾರೆ, ಏನು ನೋಡ್ತಾ ಇರೋದೇ ಇರಲ್ಲ ಅವರು. ನಾನು ಹಿಂಗೆ ಕನ್ವಿನ್ಸ್ ಮಾಡಿದ್ರೆ ದೊಡ್ಡ ಟಾಸ್ಕು. ಸೊ ನಾನು ಒಂದೇನು ಮಾಡಿದೆ ಅಂದರೆ ಸರೆಂಡರ್ ಆಗ್ಬಿಟ್ಟೆ. ಫಸ್ಟ್ 2 ದಿವಸ ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ ನನಗೆ ಗೊತ್ತಿರೋ ರೀತಿ. ಬಟ್ ಡೈರೆಕ್ಟ್ರು ಇಲ್ಲ ಇದು ಹಿಂಗೆ ಬೇಕು ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಹೇಳಿದಾಗ, ಓಕೆ ಇದು ಸೆಟ್ ಆಗ್ತಲ್ಲ, ಅವ್ರಿಗೆ ಇಷ್ಟ ಆಗ್ತಲ್ಲ ಅಂದಾಗ ಏನು ಒಂದೇ ಕೇಳಿದ್ದು, ಸರ್ ನೀವು ಏನು ಹೇಳ್ತೀರೋ ಅದು ನಾನು ಫಾಲೋ ಮಾಡ್ತೀನಿ ಅಂತ. ಸೊ ಇಡೀ ಸಿನಿಮಾ ಅವ್ರು ಇವತ್ತು ನಾಳೆ ದಿವಸ ಏನೇ ಅದು ಒಂದು ಅಪ್ರಿಸಿಯೇಷನ್ ಬರಲಿ, ಏನು ಪರ್ಫಾರ್ಮೆನ್ಸ್ ಆಗಲಿ, ಒಂದು ಕಾಮಿಡಿ ಆಗಲಿ ಮಾಡಿರೋದು, ಒಂದು ಏನೇ ಅಪ್ರಿಸಿಯೇಷನ್ ಚಪ್ಪಾಳೆ ಬಂದು ದೇವರನ್ನದು 100% ನಾರಾಯಣ್ ಸರ್ ಸಲ್ಲಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ಏನು ಮಾಡಿದ್ರು ಅದನ್ನು ಕಾಪಿ ಮಾಡಿ ನನ್ನ ಸ್ಟೈಲನ್ನು ಆ್ಯಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಚಾಲೆಂಜ್ ಸರ್, ಚಾಲೆಂಜಿಂಗ್ ಏನು ಅಂತ ಹೇಳಿದ್ರೆ, ಇವ್ರ ಹತ್ರ ಒಂಥರ ಈ ಸ್ನೈಪರ್ ಇದ್ದಂಗೆ ಸರ್ ನಾರಾಯಣ್ ಸರ್. ಇವಾಗ ಏನೋ ಒಂದು ಆ್ಯಕ್ಟ್ ಮಾಡ್ತಾ ಇರ್ತೀವಿ, ಹಿಂಗೆ ಬಂದು ನೋಡೋದಿರುತ್ತೆ, ಹಿಂಗೆ ಬಂದಿರುತ್ತೆ, ಹಿಂಗೆ ನಡ್ಕೊಂಡು ಹೋಗೋದಿರುತ್ತೆ. ಅವ್ರು ಕರೆಕ್ಟಾಗಿ ಹೇಳ್ತಾರೆ, ಇಲ್ಲಿ ಬಂದಾಗ ರೆಪ್ಪೆ ಡೌನ್ ಆಗಬೇಕು, ಇಲ್ಲಿ ನೋಡಬೇಕು, ಹಿಂಗೆ ನೋಡಬೇಕು, ಫೀಲ್ ಆಗಬೇಕು, ಇದು ಮಾಡಬೇಕು ಅಂತ. ಒಂದೇ ಒಂದು ಚಿಕ್ಕ ಮೂಮೆಂಟ್ ಇಲ್ಲ, ಚಿಕ್ಕ ಎಕ್ಸ್ಪ್ರೆಷನ್ ಮಿಸ್ ಮಾಡಿದ್ರೆ ಅದೊಂದು ಕಂಡಿದ್ದು ಬಿಡ್ತಾರೆ. ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಒಂದು ವೇರಿಯೇಷನ್ ಡೌನ್ ಆದರೂ ಏನೋ ಒಂದು ಫೀಲ್ ಇರುತ್ತೆ. ಹೌದಾ ಸಾರ್ ಅಂತ ಇರುತ್ತೆ, ಹೌದಾ ಸಾರ್ ಅಂದ್ಬಿಡ್ತೀನಿ, ಹೌದಾ ಅಲ್ಲ ಹೌದಾ ಸಾರ್. ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ, ರಿಯಾಕ್ಷನ್ಸ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ. ನಾವು ಅದು ಕರೆಕ್ಟಾಗಿ ಮಾಡಿಲ್ಲ ಅಂದರು ಆ ಟೇಕ್ ಮತ್ತೆ ಅವ್ರು ತಂದು ತೋರಿಸ್ತಾರೆ, ಇದೊಂದು ಮಾಡಿಲ್ಲ ಅಂತ ಸಖತ್ ಪಿನ್ ಪಾಯಿಂಟ್ ಮಾಡ್ತಾರೆ. ಆ್ಯಸ್ ಅನ್ ಆ್ಯಕ್ಟರು ಏನಾರ ಕರೆಕ್ಟಾಗಿ ಶಾರ್ಪ್ ಆಗಿಲ್ಲ ಅಂದರೆ ದೇವರಣ್ಣ ಅವ್ರು ಹೇಳೋದು ಅರ್ಥನೇ ಆಗಲ್ಲ. ನಾವು ಅವ್ರನ್ನ ಅದಕ್ಕೆ ಸುಮ್ಮನೆ ಅವ್ರು ನೋಡ್ಕೊಂಡು ಕಾಪಿ ಮಾಡಿದೆ ಈ ಸಿನಿಮಾದಲ್ಲಿ. ಜವಾಬ್ದಾರಿ ಹೆಚ್ಚು ಇರುತ್ತೆ, ತುಂಬ ಕಾನ್ಷಿಯಸ್ಸು ಆಗಿರ್ತೀರಾ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದು ಎಸ್ ನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ಅಂತ ಹೇಳಿದಾಗ, ಸೊ ಒಳ್ಳೆಯ ಅವಕಾಶ, ಕಲಿಕೆಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ, ಪ್ರತಿಫಲ ಒಳ್ಳೇದು ಸಿಗಲಿ ಇಬ್ಬರಿಗೂ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.